ತಮ್ಮ ಅಭಿಮಾನಿಯನ್ನೇ ಹೊಡೆಸಿ ಕೊಲೆ ಮಾಡಿಸಿದ್ರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಿದೆ. ಸತ್ತ ರೇಣುಕಾಸ್ವಾಮಿ ನಟ ದರ್ಶನ್ ಅವರ ಅಪ್ಪಟ ಅಭಿಮಾನಿ. ದರ್ಶನ್ಗಾಗಿ ಪ್ರಾಣವನ್ನೇ ಕೊಡ್ತಾ ಇದ್ದ ರೇಣುಕಾಸ್ವಾಮಿ, ದರ್ಶನ್ಗಾಗಿ ಪ್ರಾಣವನ್ನೇ ಕೊಡ್ತಾ ಇದ್ರು. ಅಂತಹ ಅಭಿಮಾನಿಯಾಗಿದ್ರು. ಪ್ರಾಣ ಕೊಡ್ತಾ ಇದ್ದ ಅಭಿಮಾನಿಯ ಪ್ರಾಣವನ್ನೇ ದರ್ಶನ್ ಅವರು ತೆಗೆಸಿದ್ರ. ಅಣ್ಣ ಅತ್ತಿಗೆ ಚೆನ್ನಾಗಿರ್ಲಿ ಅಂತ ಪವಿತ್ರ ಗೌಡಗೆ ಮೆಸೇಜ್ ಕೂಡ ಹಾಕಿದ್ರಂತೆ ರೇಣುಕಾಸ್ವಾಮಿ. ವಿಜಯಲಕ್ಷ್ಮಿ ಮತ್ತು ದರ್ಶನ್ ಚೆನ್ನಾಗಿರ್ಲಿ ಅಂತ ರೇಣುಕಾಸ್ವಾಮಿ ಅವರು ಬಯಸಿದ್ರು. ಆದ್ರೆ ತಮ್ಮ ಅಭಿಮಾನಿಯನ್ನೇ ಹೊಡೆಸಿ ದರ್ಶನ್ ಅವರು ಕೊಲೆ ಮಾಡಿಸಿ ಬಿಟ್ರ? ಈ ರೀತಿಯಾದಂತಹ ಒಂದು ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಸತ್ತ ರೇಣುಕಾಸ್ವಾಮಿ ನಟ ದರ್ಶನ್ ಅವರ ಅಪ್ಪಟ ಅಭಿಮಾನಿ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಅವರಿಗೋಸ್ಕರ ಪ್ರಾಣ ಕೊಡೋದಕ್ಕೂ ಕೂಡ ಆತ ಹಿಂಜರಿತಾ ಇರಲಿಲ್ಲ. ತಮ್ಮ ನಟನ ಮೇಲೆ ಅವರು ಪ್ರಾಣವನ್ನೇ ಇಟ್ಕೊಂಡಿದ್ರು. ದರ್ಶನ್ ಅವರ ಮೇಲೆ ಪ್ರಾಣವನ್ನೇ ಇಟ್ಕೊಂಡಿದ್ರು. ಒಬ್ಬ ಹುಚ್ಚು ಅಭಿಮಾನಿಯಾಗಿದ್ರು. ಅಣ್ಣ ಅತ್ತಿಗೆ ಇಬ್ರೂ ಕೂಡ ಚೆನ್ನಾಗಿರ್ಲಿ ಅಂತ ಪವಿತ್ರ ಗೌಡ ಅವರಿಗೆ ಅವರು ಮೆಸೇಜ್ ಮಾಡಿದ್ರಂತೆ. ವಿಜಯಲಕ್ಷ್ಮಿ ಮತ್ತು ದರ್ಶನ್ ಇಬ್ರೂ ಕೂಡ ಚೆನ್ನಾಗಿರ್ಲಿ ಅಂತ ಸಾಕಷ್ಟು ಬಯಸ್ತಾ ಇದ್ರು. ಆದ್ರೆ ಈ ರೀತಿಯಾಗಿ ಬಯಕೆ ಇಟ್ಕೊಂಡಂತಹ ತಮ್ಮ ಅಭಿಮಾನಿಯನ್ನೇ ದರ್ಶನ್ ಅವರು ಏನಾದ್ರೂ ಹೊಡೆದು ಕೊಲೆ ಮಾಡಿಸಿದ್ರ? ಈ ರೀತಿಯಾದಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಇದೆಲ್ಲವೂ ಕೂಡ ತನಿಖೆಯಿಂದ ಲಭ್ಯವಾಗ್ತಾ ಇರುವಂತಹ ಮಾಹಿತಿಗಳು. ರೇಣುಕಾಸ್ವಾಮಿ ಸಾಮಾನ್ಯ ವ್ಯಕ್ತಿ ಅಂತೂ ಆಗಿದ್ದ. ಆದ್ರೆ ಸಾಮಾನ್ಯ ವ್ಯಕ್ತಿಗಳಂತೆ ಆತನ ಜೀವನದಲ್ಲೂ ಕೂಡ ಒಬ್ಬ ಸ್ಟಾರ್ ನಟ ಇದ್ದ. ಆ ನಟನಿಗೋಸ್ಕರ ಆತ ತನ್ನ ಪ್ರಾಣವನ್ನು ಕೊಡೋಕ್ಕೂ ಕೂಡ ಸಿದ್ಧ. ನಟ ದರ್ಶನ್ ಅವರ ಮೇಲೆ ಪ್ರಾಣವನ್ನೇ ಇಟ್ಕೊಂಡಿದ್ರು ರೇಣುಕಾಸ್ವಾಮಿ. ಅವರ ಅಪ್ಪಟ ಅಭಿಮಾನಿಯಾಗಿದ್ರು, ಅವರ ಅಪ್ಪಟ ಹಿಂಬಾಲಕರಾಗಿದ್ರು. ಆದ್ರೆ ತಮ್ಮ ಅಭಿಮಾನಿಯನ್ನೇ ಅವರು ಹೊಡೆದು ಕೊಲ್ಲಿಸಿದ್ರ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಅದೇ ರೀತಿಯಾಗಿ ವಿಚಾರಣೆಯಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನ ಅವರಿಗೆ ಕೇಳಲಾಗತ್ತೆ ಅದನ್ನು ಕೂಡ ಕಾದ್ ನೋಡ್ಬೇಕಾಗತ್ತೆ. ಅದೇ ರೀತಿಯಾಗಿ ಅಣ್ಣ ಅತ್ತಿಗೆ ಇಬ್ರು ಕೂಡ ಚೆನ್ನಾಗಿರ್ಬೇಕು. ನಟ ದರ್ಶನ್ ಅಣ್ಣ ಅದೇ ರೀತಿಯಾಗಿ ನಮ್ಮ ಅತ್ತಿಗೆ ಇಬ್ರೂ ಕೂಡ ಚೆನ್ನಾಗಿರ್ಲಿ ಅಂತ ಪವಿತ್ರ ಗೌಡಗೆ ವಾಟ್ಸಪ್ನಲ್ಲಿ ಆತ ಮೆಸೇಜ್ ಹಾಕಿದ್ರಂತೆ. ವಿಜಯಲಕ್ಷ್ಮಿ ಮತ್ತು ದರ್ಶನ್ ಇಬ್ರೂ ಕೂಡ ಚೆನ್ನಾಗಿರ್ಲಿ ಅಂತ ರೇಣುಕಾಸ್ವಾಮಿ ಅವರು ಬಯಸ್ತಾ ಇದ್ರು. ಅದೇ ರೀತಿಯಾಗಿ ತಮ್ಮ ನೆಚ್ಚಿನ ನಟ ಡಿ ಬಾಸ್ ಅಂತ ಏನು ಕರೀತಾರೆ ದರ್ಶನ್ ಅವರು ಎಲ್ಲಾ ಕಾಂಟ್ರವರ್ಸಿಯಿಂದ ಹೊರಗೆ ಬರಬೇಕು. ಅದೇ ರೀತಿಯಾಗಿ ಅಣ್ಣ ಅತ್ತಿಗೆ ಇಬ್ರೂ ಕೂಡ ಚೆನ್ನಾಗಿರ್ಬೇಕು ಅಂತ ಬಯಸಿದ್ರು. ಆದ್ರೆ ಅದೇ ಅಭಿಮಾನಿಯನ್ನ ಕೊಲೆ ಮಾಡಿಸ್ಬಿಟ್ರ? ಈ ರೀತಿಯಾದಂತಹ ಒಂದು ಪ್ರಶ್ನೆ ಈಗ ಎದುರಾಗ್ತಾ ಇದೆ. ತಮ್ಮ ಅಪ್ಪಟ ಅಭಿಮಾನಿಯ ಪ್ರಾಣವನ್ನೇ ತೆಗೆಸ್ಬಿಟ್ರ ನಟ ದರ್ಶನ್ ಅವರು? ಈ ರೀತಿಯಾಗಿ ಒಂದು ಚರ್ಚೆ ಕೂಡ ಆರಂಭ ಆಗಿದೆ. ಇನ್ನು ಅದೇ ರೀತಿಯಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದ್ದೇ ಆದ್ರೆ ಈವರೆಗೆ ಸಣ್ಣ ಪುಟ್ಟ ಕಿರಿಕ್ಗಳನ್ನ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ತಮ್ಮ ಪತ್ನಿಯ ಮೇಲೆ ಹಲ್ಲೆ ನಡೆಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ 15 ದಿನಗಳವರೆಗೆ ಜೈಲು ವಾಸವನ್ನ ಕೂಡ ಅನುಭವಿಸಿ ಹೊರಬಂದಿದ್ದಾರೆ. ಆದ್ರೆ ಈ ಪ್ರಕರಣ ರೇಣುಕಾಸ್ವಾಮಿ ಅವರ ಹತ್ಯೆ ಪ್ರಕರಣ ನಟ ದರ್ಶನ್ ಅವರಿಗೆ ಸಾಕಷ್ಟು ಸಂಕಷ್ಟಕ್ಕೆ ಈಡು ಮಾಡುವಂತಹ ಸಾಧ್ಯತೆ ಇದೆ. ಅದರಲ್ಲೂ ನಾನ್ ಬೇಲೆಬಲ್ ಅಫೆನ್ಸ್ ಆಗತ್ತೆ. ಹೀಗಾಗಿ ಹಲವಾರು ವರ್ಷಗಳವರೆಗೆ ಒಂದು ವೇಳೆ ಆರೋಪ ಸಾಬೀತಾಗಿದ್ದೇ ಆದ್ರೆ ವರ್ಷಾನುಗಟ್ಟಲೆ ಜೈಲು ಪಾಲಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಗೆ ಅವರನ್ನ ಕರೆತರಲಾಗಿದೆ. ಅದೇ ರೀತಿಯಾಗಿ ಮತ್ತೊಂದೆಡೆ ನಾವು ನೋಡಿದ್ದೇ ಆದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರನ್ನ ಜೈಲಿಗೆ ಕರೆತರುವಂತಹ ಒಂದು ಪ್ರಕ್ರಿಯೆ ಕೂಡ ನಡೀತಾ ಇದೆ. ಪೂರ್ಣಗೊಂಡ ನಂತರದಲ್ಲಿ ದರ್ಶನ್ ಮೆಡಿಕಲ್ ಚೆಕಪ್ಗೆ ಇಲ್ಲಿ ಒಳಪಡಿಸಬೇಕಾಗತ್ತೆ. ಹಾಗಾಗಿ ಬೋರಿಂಗ್ ಆಸ್ಪತ್ರೆಯಲ್ಲಿಯೂ ಕೂಡ ಸಾಕಷ್ಟು ಸಿದ್ಧತೆಯನ್ನ ಕೊಳ್ಳಲಾಗಿದೆ. ಜೊತೆಗೆ ಪೊಲೀಸರು ಕೂಡ ಬಂದೋಬಸ್ತನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿರುವಂತದ್ದು. ಅಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ದರ್ಶನ್ ಈ ಒಂದು ಬೋರಿಂಗ್ ಆಸ್ಪತ್ರೆಗೆ ಕರೆತಂದು ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಲಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಭದ್ರತೆಯನ್ನು ಕೂಡ ಪೊಲೀಸರು ವಹಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ನಡಪ್ ಜೊತೆ ಕಾರ್ತಿಕ್, ಟಿವಿ ಕನ್ನಡ, ಬೆಂಗಳೂರು. ಇನ್ನು ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡ್ತಾ ಇದ್ರು, ನೋಡ್ತಾ ಇದ್ರಿ. ಪ್ರಮುಖವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅವರ ಹೆಲ್ತ್ ಚೆಕಪ್ ಕೂಡ ಆಗತ್ತೆ. ಆರೋಪ ಸಾಬೀತಾಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕೂಡ ಗೋಚರಿಸ್ತಾ ಇದೆ. ಹೀಗಾಗಿ ಆರೋಪ ಸಾಬೀತಾದ ಕೂಡಲೇ ಅವರ ಹೆಲ್ತ್ ಚೆಕಪ್ ಕೂಡ ಆಗತ್ತೆ. ಅವರನ್ನ ಇನ್ನಷ್ಟು ದಿನಗಳವರೆಗೆ ಪೊಲೀಸ್ ಕಸ್ಟಡಿಯಲ್ಲಿ ಇರಿಸುವಂತಹ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ನ್ಯಾಯಾಂಗ ವ್ಯವಸ್ಥೆಯ ಮುಂದೆ ಕೂಡ ಅವರನ್ನ ಹಾಜರುಪಡಿಸುವಂತಹ ಸಾಧ್ಯತೆ ಇರುತ್ತೆ. ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸಿ ಮತ್ತಷ್ಟು ದಿನಗಳವರೆಗೆ ಕಸ್ಟಡಿ ಪಡೆಯಲಾಗತ್ತೆ. ಇನ್ನು ಪ್ರಮುಖವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನೋಡಿದ್ದೇ ಆದ್ರೆ ನಟ ದರ್ಶನ್ ಅವರ ಸಮಸ್ಯೆ ಮತ್ತಷ್ಟು ಹೆಚ್ಚಳ ಆಗ್ತಾ ಇರುವಂತದ್ದು, ಕಾನೂನಿನ ಕುಣಿಕೆ ಅವರಿಗೆ ಸುತ್ತಕೊಳ್ಳುವಂತದ್ದು ಕೂಡ ಈಗ ಸಾಕಷ್ಟು ನಿಚ್ಚಳವಾಗಿ ಗೋಚರಿಸ್ತಾ ಇದೆ. ಇನ್ನು ಪ್ರಮುಖವಾಗಿ ಪ್ರಕರಣ
ಕಳೆದ ತಿಂಗಳು 9ನೇ ತಾರೀಕಿಗೆ ಬೆಳಕಿಗೆ ಬರುತ್ತೆ. ರೇಣುಕಾ ಸ್ವಾಮಿ ಅವರ ಮೃತದೇಹ ಇತ್ತಲ್ಲ, ಆ ಮೃತದೇಹ ಪತ್ತೆಯಾಗತ್ತೆ. ನಾಯಿಗಳು ಎಳೆದಾಡ್ತಾ ಇತ್ತು. ಅದು ಕೂಡ ಒಂದು ಏನು ಮೋರಿಯ ಪಕ್ಕದಲ್ಲಿ ಬಿದ್ದಿರುವಂತಹ ಮೃತದೇಹ, ಅನುಮಾನಾಸ್ಪದವಾಗಿ ಹತ್ಯೆಯನ್ನ ಮಾಡಿ ಬೀಸಾಡಿರುವಂತಹ ಒಂದು ಮೃತದೇಹ ಪತ್ತೆಯಾಗತ್ತೆ. ಯಾವುದೇ ರೀತಿಯಾದಂತಹ ಒಂದು ಮಾಹಿತಿಗಳು ಲಭ್ಯವಾಗೋದಿಲ್ಲ, ಯಾರ ಮೃತದೇಹ ಅನ್ನುವಂಥದ್ದು ಕೂಡ ಪತ್ತೆ ಆಗೋದಿಲ್ಲ. ಆದರೆ ಕೆಲವು ಒಂದು ಆಧಾರ್ ಕಾರ್ಡ್ ಹಾಗೂ ಕೆಲವು ಡೀಟೇಲ್ಸ್ಗಳು ಸಿಕ್ಕಿತ್ತು ಅನ್ನುವಂತಹ ಮಾಹಿತಿ ಲಭ್ಯವಾಗುತ್ತೆ. ಅದಾದ ಬಳಿಕ CCTV ಫುಟೇಜ್ಗಳನ್ನು ಕೂಡ, ಅಕ್ಕಪಕ್ಕದಲ್ಲಿರುವಂತಹ CCTV ಫುಟೇಜ್ಗಳನ್ನು ಕೂಡ ಅಧಿಕಾರಿಗಳು ತಡಕಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಇಬ್ಬರು ಅಪರಾಧಿಗಳನ್ನ ಕೂಡ ಆರೋಪಿಗಳನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಕೂಡ ಅಧಿಕಾರಿಗಳು ಮಾಡ್ತಾರೆ. ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ವಿಚಾರಣೆ ಮಾಡಿದಾಗ ನಟ ದರ್ಶನ್ ಅವರ ಕೈವಾಡ ಇರುವಂಥದ್ದು ಬೆಳಕಿಗೆ ಬರುತ್ತೆ. ಇದಾದ ಬಳಿಕ ಕಾಲ್ ರೆಕಾರ್ಡ್ ಡೀಟೇಲ್ಸ್ಗಳನ್ನ ಕೂಡ ಅಧಿಕಾರಿಗಳು ತೆಗೆದುಕೊಳ್ತಾರೆ. ಕಾಲ್ ಡೀಟೇಲ್ಸ್ ರೆಕಾರ್ಡ್ಗಳನ್ನ ತೆಗೆದುಕೊಂಡಾಗ ಕೂಡ ಇದೆಲ್ಲವೂ ಕೂಡ ಖಚಿತವಾಗಿ ಮಾಹಿತಿಗಳು ಲಭ್ಯವಾಗುತ್ತೆ. ಇದಾದ ಬಳಿಕ ಅವರು ಪವಿತ್ರ ಗೌಡ ಅವರಿಗೆ ಮಾಡಿದ್ದಾರೆ ಅನ್ನುವಂತಹ ಮೆಸೇಜ್ಗಳಿಗೆ ಸಂಬಂಧಪಟ್ಟಂತೆ ಕೂಡ ಅಧಿಕಾರಿಗಳು ವಾಟ್ಸಪ್ಗಳನ್ನು, ಅದೇ ರೀತಿಯಾಗಿ ಇನ್ನಿತರ ಮೆಸೆಂಜರ್ಗಳನ್ನು ಕೂಡ ತಡಕಾಡುವಂತಹ ಕೆಲಸವನ್ನ ಮಾಡ್ತಾರೆ. ರೇಣುಕಾ ಸ್ವಾಮಿ ಅವರ ಮೊಬೈಲ್ಗಳನ್ನು ತಡಕಾಡಿದಾಗ ಸತ್ಯಾಸತ್ಯತೆ ಎಲ್ಲವೂ ಕೂಡ ಬಹಿರಂಗ ಆಗತ್ತೆ. ಈಗ ಈ ಪ್ರಕರಣ ಯಾವಾಗ ಖಚಿತ ಆಯಿತು, ಇಂದು ಬೆಳಗ್ಗೆ ನಟ ದರ್ಶನ್ ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ಅದೇ ರೀತಿಯಾಗಿ ಅವರನ್ನ ಬೆಂಗಳೂರಿಗೂ ಕೂಡ ಕರೆತರುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಇನ್ನು ಮತ್ತೊಂದೆಡೆಯಲ್ಲಿ ನಟಿ ಪವಿತ್ರ ಗೌಡ ಅವರು ಕೂಡ ಆ ಸ್ಥಳದಲ್ಲಿ ಇದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗುತ್ತೆ. ಹೊಡಿ ಅಂತ ಅವರಿಗೆ ಪ್ರೇರೇಪಿಸ್ತಾ ಇದ್ದಿದ್ದು, ಹತ್ಯೆ ಮಾಡೋದಕ್ಕೆ, ಆತನ ಮೇಲೆ ಹಲ್ಲೆ ಮಾಡೋದಕ್ಕೆ ಅಂತ ಪ್ರೇರೇಪಣೆ ಮಾಡ್ತಾ ಇದ್ದಿದ್ದು ಕೂಡ ಪವಿತ್ರ ಗೌಡ ಅನ್ನುವಂತಹ ಮಾಹಿತಿ ಲಭ್ಯವಾಗುತ್ತೆ. ನಟ ದರ್ಶನ್ ಅವರು ಹೊಡಿತಾ ಇರುವಂತಹ ಸಂದರ್ಭದಲ್ಲಿ, ಆತನ ಮೇಲೆ ಹಲ್ಲೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯ ಮರ್ಮಾಂಗಕ್ಕೆ ಹೊಡೆದಿದ್ದರಿಂದಾಗಿ ಅವರು ಸಾವನ್ನಪ್ಪಿದ್ರು ಅನ್ನುವಂತಹ ಮಾಹಿತಿ ಪ್ರಾಥಮಿಕವಾಗಿ ಲಭ್ಯವಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆ ಕೂಡ ನಡೆಯುತ್ತೆ. ವಿಚಾರಣೆಗೆ ಸಂಬಂಧಪಟ್ಟಂತೆ ಪ್ರಾಥಮಿಕವಾಗಿ ಏನೇನೆಲ್ಲ ಎವಿಡೆನ್ಸ್ಗಳು ಲಭ್ಯವಾಗಿದೆ ಅಂದ್ರೆ, ನಟ ದರ್ಶನ್ ಅವರ ವಿರುದ್ಧ, ಅದೇ ರೀತಿಯಾಗಿ ನಟಿ ಪವಿತ್ರ ಅವರ ವಿರುದ್ಧ ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ ಎವಿಡೆನ್ಸ್ಗಳು ಲಭ್ಯವಾಗಿದೆ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ.